Hello everyone, welcome back to my channel Tejashree Raghu Vlogs. So ಈ ವ್ಲಾಗ್ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಏನ್ ಸ್ಪೆಷಲ್ ಅಂತ. ಸೊ ವರಿ ಏನ್ ಮಾಡೋದ್ ಬೇಡ, ನೀವು ಈ ಲಿಂಕ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಎಲ್ಲ ಹೋಗಿ ಪರ್ಚೇಸ್ ಮಾಡ್ಬೋದು ಅಲ್ಲಿಂದ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಸೊ ನಮ್ ಕಿಚನ್ಗೆ ಅಂತ ನಾನ್ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದೆ ಮೀಶೋ ಅಂಡ್ ಅಮೆಝಾನ್ ಇಂದ. ಸೊ ನಿಮ್ಗೆ ಆ ರಿವ್ಯೂಸ್ ನಾನು ಇವತ್ತು ಕೊಡ್ತಾ ಇದ್ದೀನಿ ಹೇಗಿದೆ ಅಂತ. ಬಿಕಾಸ್ ಆಲ್ರೆಡಿ 1 ಮಂತ್ ಆಗಿದೆ, ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇದೆಲ್ಲ ಯೂಸ್ಫುಲ್ ಮತ್ತೆ ತುಂಬಾ ಅಫೋರ್ಡಬಲ್ ಪ್ರೈಸಸ್ ಇದೆ. ಸೊ ಹಾಗಾಗಿ ನಾನು ಈ ರಿವ್ಯೂ ತೋರಿಸ್ತಾ ಇದ್ದೀನಿ ನಿಮ್ಗೆ. ಫಸ್ಟ್ ಪ್ರಾಡಕ್ಟ್ ಬಂದು ಪ್ಯಾಕ್ ಆಫ್ 20 ಹೆವಿ ಡ್ಯೂಟಿ ಸೆಲ್ಫ್ ಅಡ್ಹೆಸಿವ್ ಸ್ಕ್ರೂ ಹುಕ್ಸ್ ಕೊಟ್ಟಿದ್ರು. ಸೊ ಇದು ಏನಪ್ಪಾ ಅಂದ್ರೆ ನಮ್ಗೆ ಏನಾದ್ರೂ ಮನೆಯಲ್ಲಿ ಹ್ಯಾಂಗ್ ಮಾಡ್ಬೇಕಂದ್ರೆ ಮೆಟೀರಿಯಲ್ಸ್ ಕಿಚನ್ ಅಲ್ಲಿ ಆಗ್ಲಿ, ಲೈಟ್ ವೇಟ್ ಟವಲ್ಗಳಾಗ್ಲಿ, ಸೊ ಇದು ನಮ್ಗೆ ತುಂಬಾನೇ ಹ್ಯಾಂಡಿ ಆಗಿರುತ್ತೆ. ಅಂಡ್ ಇದಕ್ಕೆ ಒಂದು ಸ್ಕ್ರೂ ಕೊಟ್ಟು ಅದಕ್ಕೆ ನಟ್ ಕೊಟ್ಟಿರ್ತಾರೆ, ಈಸಿಯಾಗಿ ನಾವ್ ಇದನ್ನ ಆಕ್ಸೆಸ್ ಮಾಡ್ಬೋದು. ಹಾಗೆ ಇದ್ರ ಜೊತೆ ಕ್ಯೂಟ್ ಆಗಿ ಪಿಂಕ್ ಕಲರ್ ಒಂದು ಚಿಕ್ಕ ಕೈ ಕೊಟ್ಟಿದ್ರು. ನಾನು ಅನ್ಕೊಂತೀನಿ ಅದು ಚಾರ್ಜ್ ಹೋಲ್ಡ್, ಲೈಕ್ ಚಾರ್ಜರ್ ವೈರ್ ಇರುತ್ತಲ್ಲ ಅದು ಹೋಲ್ಡ್ ಮಾಡಕ್ಕೆ ಅಂತ. ಸೊ ಇದು ಸೆಟ್ ಆಫ್ 20 ಬಂದಿತ್ತು. ಸೊ ಇದು ಸೆಲ್ಫ್ ಅಡ್ಹೆಸಿವ್ ಅಂದ್ರೆ ಒಂದ್ಸಲಿ ಅಂಟಿಸಿದ್ರೆ ಲೈಕ್ ತೆಗೆಗೆ ತುಂಬಾ ಕಷ್ಟ ಆಗುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೇಳ್ತೀನಿ, ಗ್ರಿಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದು ಡ್ರೈ ಫ್ರೂಟ್ಸ್ ಕಟರ್ ಮತ್ತೆ ಬಟರ್ ಸ್ಲೈಸರ್ 3 in 1 ಅಂತ ಹೇಳ್ಬೋದು. ಇದನ್ನು ಕೂಡ ಅಷ್ಟೇನೆ, ನಮ್ಗೆ ಸಖತ್ತಾಗಿ ನೋಡ್ತಾ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಲೈಕ್ ಕಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗೋದು. ಬಟ್ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ತುಂಬಾನೇ ಈಸಿ ಅನ್ಸುತ್ತೆ. ಜಸ್ಟ್ ಈ ತರ ಲೈಕ್ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಿ ಒಂದ್ಸಲಿ ಟ್ವಿಸ್ಟ್ ಮಾಡಿದ್ರೆ ತುಂಬಾ ಸಣ್ಣಗೆ ಏನಾದ್ರೂ ಆಗ್ಬೋದು, ಲೈಕ್ ಪಿಸ್ತಾ, ಬಾದಾಮ್, ಇಲ್ಲ ಅಂದ್ರೆ ಕಾಜು ಆ ತರದೆಲ್ಲ ಹಾಕಿ ಒಂದ್ಸಲಿ ಲೈಕ್ ಟರ್ನ್ ಮಾಡಿದ್ರೆ ಎಲ್ಲ ತುಂಬಾ ಮೈನ್ಯೂಟ್ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಬರುತ್ತೆ. ಸೊ ನೀವು ಖೀರು ಆ ತರದೆಲ್ಲ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಯಾವಾಗ ಮನೆಗೆ ನೆಂಟರು ಬಂದಿರ್ತಾರೆ, ರಿಲೇಟಿವ್ಸ್ ಬಂದಿರ್ತಾರೆ, ತುಂಬಾ ಜನಕ್ಕೆ ಮಾಡ್ಬೇಕಾದಾಗ ನಮ್ಗೆ ತುಂಬಾನೇ ಸ್ಟ್ರೆಸ್ ಅನ್ಸ್ಬಿಡುತ್ತೆ. ಆ ಟೈಮಲ್ಲಿ ಪ್ರೆಷರ್ಗೆ ನಮ್ಗೆ ಲೈಕ್ ತಲೆನೇ ಓಡಲ್ಲ. ಅಷ್ಟೆಲ್ಲ ಲೈಕ್ ಜಾಸ್ತಿ ಅಡ್ಗೆ ಮಾಡ್ಬೇಕಾದ್ರೆ ಇಷ್ಟು ಚಿಕ್ಕ ಚಿಕ್ಕದ ಮೇಲೆ ಲೈಕ್ ನಾವು ಕಾನ್ಸಂಟ್ರೇಟ್ ಕೂಡ ಮಾಡಕ್ ಆಗಲ್ಲ. ಹಾಗಾಗಿ ಈ ತರದೊಂದು ಹ್ಯಾಂಡಿ ಆಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಕೆಲ್ಸನೂ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ, ಟೆನ್ಷನ್ನೇ ಇರಲ್ಲ, ಟೆನ್ಷನ್ ಫ್ರೀ ಇರ್ತೀವಲ್ಲ. ಸೊ ಹಾಗಾಗಿ ಈ ತರ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ಬೋದು. ಸೊ ಬ್ಲೇಡ್ ಕೂಡ ಅಷ್ಟೇ ತುಂಬಾನೇ ಶಾರ್ಪ್ ಆಗೇ ಇದೆ. ಆಮೇಲೆ ಯೂಸ್ ಮಾಡೋದೇನು ತೊಂದರೆ ಏನು ಆಗಲ್ಲ, ಯಾಕಂದ್ರೆ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಯಾರಾದ್ರೂ ಅರ್ಥ ಮಾಡ್ಕೋಬಹುದು ಹೇಗೆ ಯೂಸ್ ಮಾಡ್ಬೋದು ಅಂತ. ಕ್ಲೀನ್ ಅಂಡ್ ಮೇಂಟೈನ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಆಮೇಲೆ ಚೆನ್ನಾಗಿದೆ ಪ್ರಾಡಕ್ಟ್, ಪ್ಲಾಸ್ಟಿಕ್ ಇದ್ರೂ ಅದು ಡ್ಯೂರಬಲ್ ಇದೆ ಅಂತ ನನಗೆ ಅನಿಸ್ತು ಪರ್ಸನಲ್ ರಿವ್ಯೂ ಪ್ರಕಾರ. ಸೊ ಥರ್ಡ್ ಪ್ರಾಡಕ್ಟ್ ಬಂದು ಸೆಟ್ ಆಫ್ 2 ಸಿಲಿಕಾನ್ ಪಿಂಚ್ ಗ್ರಿಪ್ ಮಿಟನ್ ತಗೊಂಡಿದ್ದೆ. ಸೊ ಹಾಗಂದ್ರೆ ಏನಪ್ಪಾ ಅಂದ್ರೆ ಏನಾದ್ರೂ ಮನೇಲಿ ಬಿಸಿ ಇರ್ಬೇಕಾದ್ರೆ ಈ ತರ ಹ್ಯಾಂಡಲ್ಸ್ ಮಿಟನ್ಸ್ ಇರುತ್ತಲ್ಲ, ಈ ತರ ನಾವು ಲೈಕ್ ನೋಡಿ ಯಾವ ತರ ಕೊಟ್ಟಿದಾರ ಅಂತ. ಸೊ ನಾವಿಲ್ಲಿ ಕೈಗೆ ಈ ತರ ಹಾಕೊಂಡು ಲೈಕ್ 4 ಫಿಂಗರ್ಸ್ ಒನ್ ಬೆಳ್ಳಗೆ ಮತ್ತೆ ಥಂಬ್ ಫಿಂಗರ್ ನ ಇನ್ನೊಂದ್ ಕಡೆ ಹಾಕೊಂಡು ಯೂಸ್ ಮಾಡ್ಬೋದು. ಇದೇನಾದ್ರೂ ಬಿಸಿ ಇರುತ್ತಲ್ಲ, ಬಿಸಿ ಐಟಮ್ ನ ಕೆಳಗಡೆ ಇಳ್ಸಕ್ಕೆ, ಇಲ್ಲ ಅಂದ್ರೆ ಅರ್ಜೆಂಟ್ ಯೂಸ್ ಮಾಡ್ಬೇಕಾದ್ರೆ ಬಟ್ಟೆ ಯೂಸ್ ಮಾಡ್ತೇವೆ, ಇಲ್ಲ ಅಂತ ಇಲ್ಲ. ಬಟ್ ಬಟ್ಟೆ ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದ್ಸಲಿ ತ್ಯಾವ ಇರುತ್ತೆ, ಲೈಕ್ ತುಂಬಾ ವೆಟ್ ಇದ್ದಾಗ ನಮ್ಗೆ ಅದು ಇಟ್ಕೊಳಕ ಒಂಥರ ಆಗುತ್ತೆ, ಇಲ್ಲ ನಮ್ಗೆ ಗ್ರಿಪ್ ಸಿಗಲ್ಲ. ಬಟ್ ಇದು ಗ್ರಿಪ್ ಚೆನ್ನಾಗಿದೆ. ಟೆಕ್ನಾಲಜಿ ಇಷ್ಟು ಮುಂದೆ ಹೋಗಿರ್ಬೇಕಾದ್ರೆ ಇನ್ನ ಹಳೆವಿ ಯಾಕೆ ಯೂಸ್ ಮಾಡ್ಬೇಕು ಅಂತ ಅಷ್ಟೇ. ಬಟ್ ಚೆನ್ನಾಗಿದೆ ಪ್ರಾಡಕ್ಟ್, ನೀವು ಯೂಸ್ ಮಾಡಿ. ಪರ್ಸನಲ್ ಆಗಿ ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಬಟ್ಟೆ ಗ್ರಿಪ್ ಬಿಲ್ಕುಲ್ ಸಿಗಲ್ಲ. ಮತ್ತೆ ಪರ್ಸನಲಿ ಟ್ರೈ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅದು ಒಂದು ಚೂರು ಸುಟ್ಟಲ್ಲ. ನಾನು ಬಿಸಿ ಪಾತ್ರೆ ಏನಾದ್ರೂ ಹಾಲಿಟ್ಟಿರ್ತೀನಿ, ಇಲ್ಲ ಬಿಸಿನೀರ್ ಇಟ್ಟಿದ್ರೆ ಬೇಗ ಇಳಿಸಕ್ಕೆ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನ ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಲ್ರೆಡಿ ಹೇಳಿದಾಗ ಮೆನ್ಷನ್ ಮಾಡಿರ್ತೀನಿ. ಕಲರ್ ವೇರಿಯೇಷನ್ಸ್ ಕೂಡ ಇರುತ್ತೆ. ಆಮೇಲೆ ಇದು ಸಿಲಿಕಾನ್ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ಫುಲ್ಲಿ ಸೇಫ್ ಇರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಸೆಟ್ ಆಫ್ 2 ಸಿಗುತ್ತೆ ಇದರಲ್ಲಿ. ಇಷ್ಟಕ್ಕೆ ಮುಗ್ದಿಲ್ಲ, ವೇಟ್ ಮಾಡಿ ಇನ್ನೊಂದು ಸ್ವಲ್ಪ ಆರ್ಡರ್ಸ್ ಇದೆ, ಅದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು, ರಿವ್ಯೂ ನೋಡ್ಬೇಕಲ್ವಾ. ಸೊ ವೇಟ್ ಮಾಡಿ. ಸೊ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಶೇರ್ ಮಾಡೋದಾಗ್ಲಿ, ನಿಮ್ಮ ಲೈಕ್ ಕೊಡೋದಾಗ್ಲಿ ನಮ್ಗೊಂಥರ ಮೋಟಿವೇಶನ್. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸೊ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ ಬಂದಿದ್ದು ಏನು ಅಂತ ಆದಷ್ಟು ಬೇಗನೆ ನೋಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ, ಎಲ್ಲರ ಮನೆಯಲ್ಲೂ ಬ್ರಾಸ್ ಮೆಟೀರಿಯಲ್ ಇಲ್ಲ ಸಿಲ್ವರ್ ಮೆಟೀರಿಯಲ್, ಕಾಪರ್ ಮೆಟೀರಿಯಲ್ ಇರುತ್ತಲ್ಲ. ಸೊ ಅದೆಲ್ಲ ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಾವು ಹಳೆ
ಕಾಲದಲ್ಲಿ ಪೀತಾಂಬರಿ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಯಾವ ತರ ಅದೇ ಪೀತಾಂಬರಿನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಸೊ ನಾನು ಇದನ್ನ ಲೈಕ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಮೀಶೋದಲ್ಲಿ ನೋಡಿದೆ, ನನ್ಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ರಿಸಲ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿತ್ತು. ಸೊ ಇದು ಏನಪ್ಪಾ ಅಂದ್ರೆ ಆಲ್ಕಲೈನ್ ನ್ಯಾಚುರಲ್ ಬ್ರಾಸ್ ಅಂಡ್ ಕಾಪರ್ ಯುಟೆನ್ಸಿಲ್ ವೆಸಲ್ ಕ್ಲೀನಿಂಗ್ ಮತ್ತೆ ಶೈನರ್ ಅಂತ. ಸೊ ಈ ಲಿಕ್ವಿಡ್ ನ ಸ್ವಲ್ಪ ನಾವು ಹೇಗೆ ಪೌಡರ್ ಯೂಸ್ ಮಾಡ್ತೀವಿ, ಪೀತಾಂಬರಿ ಪೌಡರ್, ಇದು ಪೀತಾಂಬರಿ ಲಿಕ್ವಿಡ್, ಅದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ 100 ಇಂದ 200 ml ವರೆಗೂ ಕೊಟ್ಟಿರ್ತಾರೆ. ಹುಣಸೆಹಣ್ಣು ಮತ್ತೆ ಪೀತಾಂಬರಿ ಪೌಡರ್ ನ ಯೂಸ್ ಮಾಡಿ ಹೇಗೆ ನಾವು ಈ ಬ್ರಾಸ್ ಮತ್ತೆ ಸಿಲ್ವರ್ ಕಾಪರ್ ಅದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂತೀವೋ, ಅದೇ ತರ ಈ ಲಿಕ್ವಿಡ್ ನ ಸ್ವಲ್ಪ ಹಚ್ಕೊಂಡು ಎಲ್ಲ ಪಾತ್ರೆನ ಉಜ್ಕೊಂಡು ಒಂದ್ 5 ನಿಮಿಷ ಬಿಟ್ಟು ನೀರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಪಾತ್ರೆಗಳೆಲ್ಲ ಪಳಪಳ ಅಂತ ಹೊಳೆಯುತ್ತೆ. ಅಂಡ್ ಶೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಗೋಲ್ಡನ್ ಕಾಫಿ ಸ್ಪೂನ್ಸ್. ಡೆಸರ್ಟ್ಸ್ಗಾಗ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ. ನಾವೇನಾದ್ರೂ ಡೆಸರ್ಟ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲ ಟೀ ಸ್ಕೂಪ್ ಮಾಡ್ಬೇಕಾದ್ರೆ ಇದೊಂಥರ ಲೈಕ್ ಚೆನ್ನಾಗಿ ಎಲಿಗೆಂಟ್ ಆಗಿ ಕಾಣುತ್ತೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ನಾವೇನಾದ್ರೂ ಐಸ್ ಕ್ರೀಮ್ ಎಲ್ಲ ತಿನ್ಬೇಕಾದ್ರೆ ಈ ತರ ಲಾಂಗ್ ಸ್ಪೂನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಅಂದ್ರೆ ಗ್ಲಾಸ್ ದೊಡ್ಡದು ತಗೋತೀವಲ್ಲ. ಸೊ ಆ ಚಿಕ್ಕ ಚಿಕ್ಕ ಸ್ಪೂನ್ ಬದಲು ಈ ತರ ಲಾಂಗ್ ಸ್ಪೂನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಡಿಸೈನ್ಸ್ ಕೂಡ ಅಷ್ಟೇ 4 ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಬಂದಿದ್ದು, ಒಂದು ಹಾರ್ಟ್, ಫ್ಲವರ್ ಆ ತರ. ಸೊ ಜಸ್ಟ್ 99 ರುಪೀಸ್ಗೆ ಸೆಟ್ ಆಫ್ 4 ಬರುತ್ತೆ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು, ನೀವು ನೋಡಿ ಟ್ರೈ ಮಾಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಗ್ಲಾಸ್ ಮೆಟೀರಿಯಲ್. ನಾನು ಪ್ಯಾಕ್ ಆಫ್ 350 ml ಪಾಪ್ ಜಾರ್ಸ್ ತರಿಸಿದ್ದೆ. ಈ ಜಾರ್ ಬಂದ್ಬಿಟ್ಟು ಏರ್ ಟೈಟ್ ಲಿಡ್ ಅಲ್ಲಿ ಕೊಟ್ಟಿರ್ತಾರೆ. ಏನಾದ್ರೂ ನಾವು ಪಿಕಲ್ ಇಲ್ಲ ಡ್ರೈ ಫ್ರೂಟ್ಸ್ ಆ ತರ ಏನಾದ್ರೂ ಯೂಸ್ ಮಾಡ್ಬೋದು ಅಂದ್ರೆ ನಾವ್ ಇದ್ರಲ್ಲಿ ಹಾಕ್ಬೋದು. ನನಗೆ ತುಂಬಾ ದೊಡ್ಡದೇನ್ ಬೇಕಾಗಿರ್ಲಿಲ್ಲ. ಸೊ ನಾನೊಂದ್ ಸ್ಪೈಸ್ ರ್ಯಾಕ್ ತರಿಸಿದ್ದೆ, ಅದಕ್ಕೆ ಕರೆಕ್ಟ್ ಆಗಿ ಫಿಟ್ ಆಗೋ ತರ ಬೇಕಿತ್ತು. ಸೊ ಅಂದಾಜ್ ಮೇಲೆ ನಾನು ಈ ತರ 350 ml ಅನ್ಕೊಂಡ್ ತರಿಸಿದೆ. ಸೊ ನೀವು ನೋಡ್ಬೋದು ಮೇಲ್ಗಡೆ ಏನ್ ಲಿಡ್ ಕೊಟ್ಟಿದಾರಲ್ಲ ಅದು ಏರ್ ಟೈಟ್, ಅದಕ್ಕೆ ಒಂದು ಸಣ್ಣದು ರಬ್ಬರ್ ತರ ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಲೈಕ್ ಏರ್ ಟೈಟ್ ಆಗಿ ಇರಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಕಿಚನ್ ನೈಫ್ ಸೆಟ್ ಸ್ಟೇನ್ಲೆಸ್ ಸ್ಟೀಲ್ ಆರ್ಡರ್ ಮಾಡಿದ್ದೆ. ಇದು ಯಾಕಂದ್ರೆ ಡಿಫ್ರೆಂಟ್ ಆಗಿತ್ತು, ನಂಗೆ ತುಂಬಾನೇ ಇಷ್ಟ ಆಯ್ತು ನೋಡಿದ ತಕ್ಷಣ ಅದ್ರದ್ದು ಪ್ಯಾಟರ್ನ್ ನೋಡಿ. ಸೊ ಹಾಗಾಗಿ ನಾನು ತರ್ಸ್ಕೊಂಡಿದ್ದೆ. ಇದ್ರಲ್ಲೂ ಕೂಡ ಅಷ್ಟೇ ಸೆಟ್ ಆಫ್ 3 ಇತ್ತು. ಆಮೇಲೆ ಅದ್ರ ಮೇಲೆ ಪ್ರಿಂಟಿಂಗ್ ಪ್ಯಾಟರ್ನ್ ಕೊಟ್ಟಿರ್ತಾರೆ. ಸೊ ನೋಡಿ ಯಾವ ತರ ಪ್ಯಾಟರ್ನ್ ಇದೆ ಅಂತ. ಸೊ ನಾವ್ ನೋಡಿದ ತಕ್ಷಣ ಇದು ಟಾಯ್ ಯೂಸ್ ಮಾಡ್ತೀವಲ್ಲ, ಗೊಂಬೆ ತರ ಅನ್ಸುತ್ತೆ. ಬಟ್ ಕಟ್ ಮಾಡಿದ್ರೆ ಅಷ್ಟು ಶಾರ್ಪ್ ಇರುತ್ತೆ, ತುಂಬಾನೇ ಲೈಕ್ ಎಲಿಗೆಂಟ್ ಆಗಿತ್ತು. ಆಮೇಲೆ ಈ ನೈಫ್ಗಳಿಗೆ ನಾನ್ ಸ್ಲಿಪ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತೆ ಮಲ್ಟಿ ಕಲರ್ಸ್ ಅಲ್ಲಿ ಸಿಗುತ್ತೆ, ಬೇರೆ ಬೇರೆ ಕಲರ್ಸ್ ಪ್ಯಾಟರ್ನ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಆಲ್ರೆಡಿ ನನ್ನ ಮನೇಲಿ ಒಂದು ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಒಂದು ಅಮ್ಮನ ಮನೆ ಕೂಡ ತರಿಸ್ತಾ ಇದೆ ತರ. ಸೊ ನೀವು ಕೂಡ ಅಷ್ಟೇ ನೋಡಿ ಟ್ರೈ ಮಾಡಿ. ತುಂಬಾನೇ ಲೈಕ್ ಶಾರ್ಪ್ ಎಡ್ಜಸ್ ಅಂದ್ರೆ ಗ್ರಿಪ್ ಚೆನ್ನಾಗಿದೆ, ಶಾರ್ಪ್ ಆಗಿ ಕಟ್ ಮಾಡುತ್ತೆ. ಆಮೇಲೆ ಕ್ಲೀನ್ ಕೂಡ ತುಂಬಾ ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು USB ಎಲೆಕ್ಟ್ರಿಕ್ ಲೈಟರ್ ತಗೊಂಡಿದ್ದೆ. ಕ್ಯಾಂಡಲ್ ಲೈಟ್ ಮಾಡಕ್ಕೆ ಇಲ್ಲ ಅಂದ್ರೆ ಮೇನ್ ಗ್ಯಾಸ್ ಲೈಟ್ ಕೂಡ ಮಾಡ್ಬೋದು ಇದ್ರಲ್ಲಿ. ಜಸ್ಟ್ ನಾನು ಏನಂದ್ರೆ ಇದು ಎಲ್ಲಾದ್ರೂ ಲೈಕ್ ಕ್ಯಾರಿ ಮಾಡ್ಬೋದು, ಸ್ಲೀಕ್ ಅಂಡ್ ಚೆನ್ನಾಗಿದೆ. ಆಮೇಲೆ ನಮ್ದು ಕೂಡ ತುಂಬಾ ಹಳೇದಾಗಿತ್ತು ಕಿಚನ್ ಅಲ್ಲಿರೋ ಗ್ಯಾಸ್ ಲೈಟರ್. ಸೊ ಹಾಗಾಗಿ ನಾನು ಐ ವಾಂಟೆಡ್ ಟು ಗೋ ಫಾರ್ ದಿಸ್. ಅಂಡ್ ಕಲರ್ಸ್ ಕೂಡ ಅಷ್ಟೇ ವೇರಿಯೇಷನ್ಸ್ ತುಂಬಾನೇ ಇದೆ. ಗ್ಯಾರಂಟಿ ಕಾರ್ಡ್ ಕೂಡ ಒಂದು ಕೊಟ್ಟಿರ್ತಾರೆ, ಮೇ ಬಿ 1 year ವಾರಂಟಿ ಏನೋ ಇರುತ್ತೆ ಇದಕ್ಕೆ. ಚೆನ್ನಾಗಿದೆ. ಕಲರ್ಸ್ ಕೂಡ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ. ಇಷ್ಟ ಆಯ್ತವ್ರು ಇಂಟ್ರೆಸ್ಟ್ ಇರೋ ಚೆಕ್ ಮಾಡ್ಬೋದು. ಇನ್ನೊಂದು ಐಟಮ್, ನೆಕ್ಸ್ಟ್ ಐಟಮ್ ಏನಂದ್ರೆ ನನಗೆ ಇನ್ಸ್ಟೆಂಟ್ ಡ್ರೈನೇಜ್ ಬ್ಲಾಕ್ ರಿಮೂವರ್ ಡ್ರೈನ್ ಕ್ಲೀನರ್ ತಗೊಂಡಿದೆ. ಯಾಕಂದ್ರೆ ಇದು ಎಲ್ಲಾರ ಮನೇಲೂ ಪ್ರಾಬ್ಲಮ್ ಇದೆ. ಕಿಚನ್ ಅಲ್ಲಿ ತುಂಬಾನೇ ಲೈಕ್ ನೀರ್ ಕಟ್ಬಿಡುತ್ತೆ, ಎಲ್ಲ ಗಲೀಜ್ ಹೋಗಿ ಕಿಚನ್ ಅಲ್ಲೇ ಅಂತಲ್ಲ, ಮಾಮೂಲಿ ಸಿಂಕ್ ಅಲ್ಲಿ ಕೂಡ. ಸೊ ಆ ತರ ನಿಮ್ ಸಿಂಕ್ ಅಲ್ಲಿ ಕೂಡ ಬ್ಲಾಕೇಜ್ ಇದ್ರೆ ಇಲ್ಲ ತುಂಬಾ ಏನಾದ್ರೂ ಕಟ್ಟಿದೆ, ನೀರ್ ಸರಿಯಾಗಿ ಹೋಗ್ತಿಲ್ಲ, ಅಲ್ಲೇ ನೀರ್ ಕೂತಿರುತ್ತೆ ಅಂದ್ರೆ ಈ ತರ ಡ್ರೈನ್ ಕ್ಲೀನರ್ ಬ್ಲಾಕ್ ರಿಮೂವರ್ ಅಂತ ತರಿಸ್ಕೊಬಿಟ್ಟು ಫಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ನೀರ್ ಒಂದ್ಸಲಿ ಹಾಕ್ಬಿಟ್ಟು ಇದನ್ನ ಹಾಕಿ ಒಂದ್ 10 ನಿಮಿಷ ಬಿಟ್ಟು ಅದ್ರ ಮೇಲೆ ತಣ್ಣೀರ್ ಹಾಕಿದ್ರೆ ಡ್ರೈನ್ ಅಲ್ಲಿ ಏನೇನ್ ಗಲೀಜ್ ಇದೆ ಅಲ್ಲ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ನೀರ್ ಕೂಡ ಅಷ್ಟೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಕ್ಲೀನ್ ಆಗಿ ಪೈಪ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನ್ ತರಿಸಿದ್ದು ಆಯಿಲ್ ಡಿಸ್ಪೆನ್ಸರ್. ನಾನು ಎಲ್ಲಾ ಕಡೆ ನೋಡ್ತಿದ್ದೆ ನಮ್ಮ ಮನೆಯಲ್ಲಿ ಜಾಸ್ತಿ ಆಯಿಲ್ ಒಂದೇ ಸಲ ಬಂದ್ಬಿಡತ್ತೆ. ಬೇರೆ ಕಡೆ ಎಷ್ಟು ಬೇಕೋ ಅಷ್ಟು ಲೈಕ್ ಕುಕಿಂಗ್ ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಸ್ಲೀಕ್ ಅಂಡ್ ಸಣ್ಣಗಿರೋ ಆಯಿಲ್ ಡಿಸ್ಪೆನ್ಸರ್ಸ್ ಯೂಸ್ ಮಾಡ್ತಾರಲ್ಲ. ಸೊ ನನ್ಗೂ ಅದೇ ತರ ತಗೋಬೇಕಂತ ತುಂಬಾ ಇಷ್ಟ ಆಯ್ತು. ಸೊ ಆಯಿಲ್ ಡಿಸ್ಪೆನ್ಸರ್ 500 ml ಸಿಗುತ್ತೆ. ಇದು ಗ್ಲಾಸ್ ಬಾಟಲ್ ಸೆಟ್ ಆಫ್ 2 ಬರುತ್ತೆ. ಅದ್ರ ಜೊತೆ ನಿಮ್ಗೆ ಸ್ಪೈಸ್ ಜಾರ್ಸ್ ಕೂಡ ಕೊಟ್ಟಿರ್ತಾರೆ. ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಬಾಟಲ್ಸ್ ಬರುತ್ತಲ್ಲ ಅದು ಕೂಡ ಗ್ಲಾಸ್ ಇರುತ್ತೆ. ಅಂಡ್ ಇದ್ರ ಜೊತೆ ಒಂದು ಫ್ರೀ ಫನಲ್ ಕೊಟ್ಟಿರ್ತಾರೆ. ಯಾಕಂದ್ರೆ ಆಯಿಲ್ದು ಏನ್ ಲೈಕ್ ಇನ್ಲೆಟ್ ಇರುತ್ತಲ್ಲ ಮೇಲ್ಗಡೆ, ಅದು ತುಂಬಾ ಸಣ್ಣದ್ ಕೊಟ್ಟಿರ್ತಾರೆ. ಸೊ ನಾವೇನಾದ್ರೂ ಆಯಿಲ್ ಹಾಕ್ಬೇಕಾದ್ರೆ ಸ್ಪಿಲೇಜ್ ಪ್ರಾಬ್ಲಮ್ ಆಗತ್ತೆ ಅಂತ ಆತರ ಫನಲ್ ಕೊಟ್ಟಿದ್ದಾರೆ. ಸೊ ಈ ತರ ಫನಲ್ ಯೂಸ್ ಮಾಡಿ ನಾವು ಮೇಲ್ಗಡೆಯಿಂದ ನೀಟಾಗಿ ಆಯಿಲ್ ಎಲ್ಲೂ ಸ್ಪಿಲ್ ಹಾಕ್ದಂಗೆ ಗ್ಲಾಸ್ ಅಲ್ಲಿ ಹಾಕೋಬಹುದು. ಆಮೇಲೆ ತುಂಬಾ ಈಸಿ ಟು ಯೂಸ್, ಯಾರಿಗಾದ್ರೂ ಬೇಗ ಗೊತ್ತಾಗ್ಬಿಡುತ್ತೆ ಹೇಗೆ ಯೂಸ್ ಮಾಡೋದು ಅಂತ. ಆಮೇಲೆ ನಾವು ಅಷ್ಟು ಆಯಿಲ್
ಯೂಸ್ ಮಾಡಲ್ಲ, ಬಿಕಾಸ್ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕೋ ಅಷ್ಟೇ, ಲೈಕ್ ಡ್ರಾಪ್ಸ್ ವೈಸ್ ಬರುತ್ತಲ್ಲ, ಸೊ ಹಾಗಾಗಿ ನೀಟಾಗಿ ಯೂಸ್ ಮಾಡ್ಬೋದು. ಆಮೇಲೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ, ನೀವು ಸರ್ಪ್ ನೀರಿರುತ್ತಲ್ಲ, ಇಲ್ಲ ಲಿಕ್ವಿಡ್ ಇರುತ್ತಲ್ಲ, ವಿಮ್ ಲಿಕ್ವಿಡ್, ಆ ಥರದ್ದು ಏನಾದರೂ ಲಿಕ್ವಿಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ 10 ಮಿನಿಟ್ ಬಿಸಿನೀರಲ್ಲಿ ಅದನ್ನು ನೆನಾಕ್ಬಿಟ್ಟು ಇಟ್ಬಿಡಿ ಬಾಟಲ್ಸ್ನ. ಆಮೇಲೆ ಬ್ರಷ್ ಬರುತ್ತಲ್ಲ, ಬಾಟಲ್ ಕ್ಲೀನಿಂಗ್ ಬ್ರಷಸ್, ಅದ್ರಲ್ಲಿ ನೀಟಾಗಿ ಸ್ವೈಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬೋದು. ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಚೆನ್ನಾಗಿ ಕೂಡ ಇರುತ್ತೆ. ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಲೈಕ್ ಅಡಿಕ್ಟ್ ಆಗಿ ಹೋಗ್ತೀರಾ ಈ ಥರ ಗ್ಲಾಸ್ ಬಾಟಲ್ಸ್ಗೆ. ಆಮೇಲೆ 2 ಕೊಟ್ಟಿರೋದ್ರಿಂದ ನೀವು ಬೇರೆ ಬೇರೆ ಥರದ ಆಯಿಲ್ ಕೂಡ ಹಾಕ್ಬೋದು. ಆಮೇಲೆ ಕಾಣುತ್ತೆ ನಿಮಗೆ, ಲೈಕ್ ಕಡಲೆ ಬೀಜದ ಎಣ್ಣೆ ಹಾಕ್ಬೋದು ಒಂದರಲ್ಲಿ, ಇನ್ನೊಂದರಲ್ಲಿ ಸಾಸಿವೆ ಎಣ್ಣೆ ಹಾಕಿದ್ರೂ ನಿಮ್ಗೆ ಬೇಗ ಕಾಣುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಿಶ್ ಡ್ರೈಯಿಂಗ್ ಮ್ಯಾಟ್. ಕಿಚನ್ಗೋಸ್ಕರ ಏನಾದರೂ ನಾವು ಪಾತ್ರೆ ತೊಳೆದಿರ್ಬೇಕಾದ್ರೆ ಪಕ್ಕನೇ ನಾವು ಡೈರೆಕ್ಟ್ ಟಬ್ಬಿಗೆ ಹಾಕೋಬಿಡ್ತೀವಲ್ಲ, ಆ ಥರ ಮಾಡ್ದೇನೆ ಈ ಥರ ಡ್ರೈಯಿಂಗ್ ಮ್ಯಾಟ್ ಪಕ್ಕನೇ ಇಟ್ಟು ಇದ್ರ ಮೇಲೆ ಎಲ್ಲ ಫಸ್ಟ್ ಪಾತ್ರೆ ದಬ್ಬ ಹಾಕೋಬಿಟ್ರೆ, ಲೈಕ್ ಅದು ಸ್ವಲ್ಪ ನೀರೆಲ್ಲ ಸೋರ್ಕೊಂಡ್ಮೇಲೆ ಆಮೇಲೆ ನಾವು ಶಿಫ್ಟ್ ಮಾಡ್ಕೊಬೋದು. ಎಲ್ಲಾದರೂ ಶೆಲ್ಫ್ಗಳಿಗೆ ಆಗಲಿ ಬೇರೆ ಸ್ಟ್ಯಾಂಡ್ಗಳಿಗೆ ಆಗಲಿ ಶಿಫ್ಟ್ ಮಾಡ್ಕೊಬೋದು. ಆಮೇಲೆ ವಾಟರ್ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದು, ಹಾಗಾಗಿ ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಗೊಂಡಿದ್ದು ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಂಟಿ ಸ್ಲಿಪ್ ಕ್ಯಾಬಿನೆಟ್ ಡ್ರಾಯರ್ ಶೆಲ್ಫ್ ಮ್ಯಾಟ್ ಅಂತ. ಇದೇನು ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ಲೈಕ್ ಕಿಚನಲ್ಲಿ ಎಷ್ಟು ಕ್ಲೀನಾಗಿ ನೀವು ಶೆಲ್ಫ್ ಇಟ್ಕೋಬೇಕು, ಈ ಪ್ರಾಡಕ್ಟ್ ನಿಮಗೆ ಇರಲೇಬೇಕು, ಮಸ್ಟ್ ಟ್ರೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇದು ಆ್ಯಂಟಿ ಸ್ಲಿಪ್ ಇರೋದ್ರಿಂದ ನಾವು ಇದ್ರ ಮೇಲೆ ಏನೇ ಒಂದು ವೆಸಲ್ಸ್ ಇಟ್ರು ನಾವು ತಗೋಬೇಕಾದ್ರೆ ಈಸಿಯಾಗಿ ಸ್ಲಿಪ್ ಆಗಲ್ಲ, ಯಾಕಂದರೆ ಇದಕ್ಕೆ ಆ್ಯಂಟಿ ಸ್ಲಿಪ್ ಕೊಟ್ಟಿದ್ದಾರೆ. ಇದು ಒಂದು ರೋಲ್ ಟೈಪಲ್ಲಿ ಬರುತ್ತೆ. ಆಮೇಲೆ ನಾವು ನಮ್ಮ ಮನೇಲಿ ಕಿಚನ್ ಶೆಲ್ಫ್ಗೆ ಯೂಸ್ ಮಾಡ್ತೀವಿ, ಆಮೇಲೆ ರೆಫ್ರಿಜಿರೇಟರ್ಗೆ ಯೂಸ್ ಮಾಡ್ತೀವಿ. ಯಾಕಂದರೆ ತುಂಬ ಟೈಮ್ ಏನಾಗುತ್ತೆ ಅಂದರೆ ನಾವು ಹಾಲಿಟ್ಟಾಗ ಇಲ್ಲ ಲೈಕ್ ದೋಸೆ ಹಿಟ್ಟೆಲ್ಲ ಇಟ್ಟಾಗ ಮೇಲ್ಗಡೆಯಿಂದ ಚೆಲ್ಲೋಗ್ಬಿಡುತ್ತೆ. ಸೊ ಫ್ರಿಜ್ ಎಲ್ಲ ತುಂಬ ಗಲೀಜಾಗುತ್ತೆ, ಮೆಸ್ಸಿಯಾಗಿ ಕಾಣುತ್ತೆ. ಮಾಮೂಲಿ ನಾವು ನ್ಯೂಸ್ ಪೇಪರ್ ಹಾಕ್ತೀವಿ, ಇಲ್ಲಾಂದ್ರೆ ಪೇಪರ್ಗಳು ಹಾಕ್ತೀವಿ ಶೆಲ್ಫ್ಗಳಿಗೆ, ಬಟ್ ಈ ಥರದೊಂದು ಹಾಕಿದ್ರೆ ಲುಕ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಮ್ಗೆ ಯಾವಾಗ ಬೇಕೋ ಆವಾಗ ತೆಗ್ದು ಕ್ಲೀನ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಕೋಬೋದು. ಸೊ ರೀಯೂಸ್ ಪರ್ಪಸ್ಗೋಸ್ಕರ ಅಂತೂ ಇದಂತೂ ಬೆಸ್ಟ್ ರೋಲ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ಪರ್ಚೇಸ್ ಮಾಡಿಲ್ಲ, ಇಲ್ಲ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ, ಡೆಫಿನೆಟ್ಲಿ ತಿಳ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡಿ ಆದಷ್ಟು ಬೇಗ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಗ್ರೀನ್ ಶೆಫ್ ಪೆಬಲ್ ಅಲ್ಯೂಮಿನಿಯಂ ಡೈ ಕ್ಯಾಸ್ಟ್ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಆಲ್ಮೋಸ್ಟ್ 2 ಲೀಟರ್ವರೆಗೂ ಹಿಡಿಯುತ್ತೆ. ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ತುಂಬಾ ಸ್ಲೀಕ್ ಆಗಿತ್ತು. ನನಗೆ ಲೈಕ್ ವೈಟ್ ಬೇಸ್ ಇರೋದು ಒಂದು ವೆಸಲ್ ಬೇಕಿತ್ತು, ಯಾಕಂದರೆ ನಾನು ಕುಕಿಂಗ್ ವಿಡಿಯೋಸ್ ಶೂಟ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ವೈಟಲ್ಲಿ ಸ್ವಲ್ಪ ಪ್ರೀಮಿಯಮಾಗಿ ಕಾಣುತ್ತೆ ಅಂತ. ಸೊ ಹಾಗಾಗಿ ನಾನು ಈ ಥರದೊಂದು ತೊಗೊಂಡೆ. ಇದು ಬಂದು ಒಂದು ಸ್ಟೋನ್ ವೇರ್ ಮತ್ತು ನಾನ್ ಸ್ಟಿಕ್ ಆಗಿದೆ, ಮತ್ತು ಇಂಡಕ್ಷನ್ ಬಾಟಮ್ ಕೂಡ ಕೊಟ್ಟಿದ್ದಾರೆ. ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಆಯಿಲ್ ತುಂಬ ಕಮ್ಮಿ ಕನ್ಸ್ಯೂಮ್ ಮಾಡುತ್ತೆ. ನಾನು ಪರ್ಸ್ನಲಾಗಿ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇದು PFAS ಫ್ರೀ ಇದೆ. ಆಮೇಲೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು, ತುಂಬ ಏನಂತಾರೆ ತಳ ಕಚ್ಚೋದು ಆ ಥರ ಎಲ್ಲ ಆಗಲ್ಲ. ಆಮೇಲೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಕೂಡ ಇದೆ. ಆಮೇಲೆ ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಕಂಪ್ಲೇಂಟ್ಸೇ ಇರಲ್ಲ. ಆಮೇಲೆ ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ ಇದರಲ್ಲಿ, ಯಾಕಂದರೆ ಆಯಿಲ್ ಲೆಸ್ ಕುಡಿಯುತ್ತೆ ಅಲ್ಲ. ಸೊ ಹಾಗಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂದರೆ ನಾನು 270 ml ಕಿಚನ್ ಸ್ಟೋರೇಜ್ ಬೋರೋಸಿಲೇಟ್ ಗ್ಲಾಸ್ ಜಾರ್ಸ್ ತೊಗೊಂಡಿದ್ದೆ. ಸೊ ಇದು ಸೆಟ್ ಆಫ್ 8 ಬಂದಿದ್ವು. ಸೊ ಇದು ಕೂಡ ಅಷ್ಟೇ ಏರ್ ಟೈಟ್ ಬ್ಯಾಂಬೂ ವುಡನ್ ಲಿಡ್ ಕಂಟೈನರ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆಮೇಲೆ ನನಗೆ ಇದು ಆ್ಯಕ್ಚುಲಿ ಸ್ಪೈಸ್ ಜಾರ್ಸ್ ಯಾಕೆ ತೊಗೊಂಡೆ ಅಂದರೆ ಅದ್ರ ಮೇಲ್ಗಡೆ ಲೇಬಲ್ ಹಾಕಿ ಕಿಚನಲ್ಲಿ ಇಟ್ಟಾಗ ತುಂಬ ಚೆನ್ನಾಗೇ ಲುಕ್ ಕೊಡುತ್ತೆ ಅಂತ. ಆಮೇಲೆ ಈ ಥರ ಲೈಕ್ ಕಿಚನ್ದು ಒಂದು ವಿಡಿಯೋ ಮಾಡಿದಾಗ ಲೈಕ್ ಇದೆಲ್ಲ ನನಗೆ ತುಂಬಾ ಮ್ಯಾಂಡೇಟ್ ಅಂತ ಅನಿಸ್ತು, ಕಿಚನ್ಗೆ ಒಳ್ಳೆ ಮೇಕ್ ಓವರ್ ಕೊಡೋಕ್ಕೆ. ತುಂಬ ಅದೇ ಐಟಮ್ಸ್ ಯೂಸ್ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಾಗ ಈ ಥರ ಅವಾಗವಾಗ ಒಂದು ಚಿಕ್ಕ ಮೇಕ್ ಓವರ್ ಮಾಡ್ಕೊತಾ ಇರ್ತೀವಿ. ಇದು ಬಂದು 270 ml ಇರುತ್ತೆ. ಇದು ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದಲ್ಲ, ಬಟ್ ಮಸಾಲ ಐಟಮ್ಸ್ ಹಾಕೋಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗೇ ಕೊಟ್ಟಿದ್ದಾರೆ. ಆಮೇಲೆ ಏರ್ ಟೈಟ್ ಕೂಡ ಅಷ್ಟೇ, ಮೇಲ್ಗಡೆ ಬ್ಯಾಂಬೂ ಲಿಡ್ ಕೊಟ್ಟಿದ್ದಾರೆ. ಸೊ ಆ ಲಿಡ್ ಕೂಡ ಅಷ್ಟೇ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ರಬ್ಬರ್ ಥರದ್ದೊಂದು ಕೊಟ್ಟಿದ್ದಾರೆ. ಸೊ ಏರ್ ಟೈಟ್ ಗಟ್ಟಿಗೆ ಕೂರುತ್ತೆ. ಸೊ ಸೆಟ್ ಆಫ್ 8 ಬರುತ್ತೆ. ನಾನಿಲ್ಲಿ ಬರೀ ಒಂದು 2 ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ, ಸುಮ್ಮನೆ ಯಾಕೆ ಎಲ್ಲನೂ ಬಿಚ್ಚೋದು ಇವಾಗಲೇ ಅಂತ. ಸೊ ನೀವು ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತ, ಚೆನ್ನಾಗಿದೆ. ಆಮೇಲೆ ನಾನು ಯಾವ ಥರ ಹೇಳಿದೆ ಅಲ್ಲ, ಸೊ ವಿಮ್ ಲಿಕ್ವಿಡಲ್ಲೇ ವಾಶ್ ಮಾಡಿದ್ರೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಕೂಡ ಇರುತ್ತಲ್ಲ. ಆಮೇಲೆ ಬಟ್ ಹ್ಯಾಂಡಲ್ ವಿತ್ ಕೇರ್, ಯೂಸ್ ಮಾಡಾದ್ಮೇಲೆ ನೀಟಾಗೆ ಲೈಕ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತು ಅದು ಲೈಕ್ ಪೌಡರ್ಸ್ ಎಲ್ಲ ಹಾಕಿಟ್ಬಿಟ್ರೆ ಏನೂ ಆಗಲ್ಲ. ಅದೇ ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮಾಡ್ಕೋಬೇಕು. ಸೊ ಇಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಸೆಟ್ ಆಫ್ ಕಿಚನ್ ಐಟಮ್ಸ್ ಕೂಡ ಇದೆ. ಸೊ ನೋಡೋಣ ಏನೇನು ಇದ್ದಾವೆ ಅಂತ.
ತುಂಬ ಪಾರ್ಸಲ್ ಇದ್ವು. ಯಾವುದು ಲೈಕ್ ರಿವ್ಯೂ ಕೊಡಲಿ, ಯಾವುದು ರಿವ್ಯೂ ಕೊಡದೆ ಇರಲಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ನಾನು ಟ್ರೈ ಮಾಡಿದ್ದೀನಿ. ಯಾವುದು ನಂಗೆ ಯೂಸ್ಫುಲ್ ಅನಿಸ್ತು ಇಟ್ಕೊಂಡಿದ್ದೀನಿ, ಯಾವುದು ಬೇಡ ಅನಿಸ್ತು ರಿಟರ್ನ್ ಮಾಡಿದ್ದೀನಿ. ಇದು ಕ್ಯೂಟ್ ಡೈನೋ ಕಾರ್ಟೂನ್ ಕಟರ್ ಅಂತ ಹೇಳಲು, ಪೇಪರ್ ಕಟರ್ ಕಾರ್ಟೂನ್ ಟೈಪಲ್ಲಿ ಬರುತ್ತೆ. ಡೈನೋ ಕಾರ್ಟೂನ್ ಅಂತ ಇದೆ ಅದ್ರ ಮೇಲೆ. ಸೊ ಪೇಪರ್ ಕಟರ್ ನನ್ನ ಮನೇಲಿ ಲೈಕ್ ಮಾಮೂಲಿ ಸೀಸರ್ಸಲ್ಲಿ ಕಟ್ ಮಾಡ್ತಿದ್ದೆ. ಬಟ್ ನನಗಿದು ಲೈಕ್ ತುಂಬ ಹೆಲ್ಪ್ಫುಲ್ ಅಂತ ಅನಿಸ್ತು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನು ತೊಗೊಂಡಿದ್ದು ಪ್ರಾಡಕ್ಟ್ 200 ml ಗ್ಲಾಸ್ ಬಾಟಲ್ ತೊಗೊಂಡೆ. ಇದು ಕೂಡ ಅಷ್ಟೇ ಆಯಿಲ್ ಸ್ಪ್ರೇಯರ್ ಇದು. ಸೊ ನಾವೇನಾದರೂ ಲೈಕ್ ಬಾರ್ಬಿಕ್ಯೂ ಮಾಡಬೇಕಾದ್ರೆ, ಇಲ್ಲ ಬೇಕಿಂಗ್ ಮಾಡಬೇಕಾದ್ರೆ, ಇಲ್ಲ ಫ್ರೈಯಿಂಗ್ ಮಾಡಬೇಕಾದ್ರೆ, ಸಲಾಡ್ ಮೇಲೆ ಏನಾದರೂ ಸ್ಪ್ರೇ ಮಾಡಬೇಕಾದ್ರೆ ಆಲಿವ್ ಆಯಿಲ್ಸ್ ಎಲ್ಲ ಈ ಥರ ಒಂದು ಗ್ಲಾಸ್ ಬಾಟಲ್ ಯೂಸ್ ಮಾಡ್ಬೋದು. ಮೇಲ್ಗಡೆದು ಪ್ಲಾಸ್ಟಿಕ್ಕಿಂದ ಕೊಟ್ಟಿರ್ತಾರೆ, ಕೆಳಗಡೆದು ಗ್ಲಾಸ್ ಆಗಿರುತ್ತೆ. ಸೊ ಫಸ್ಟು ನೀವು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಫಸ್ಟ್ ನೀರೆಲ್ಲ ಫಿಲ್ ಮಾಡಿ, ಒನ್ ಡೇ ನೀರೆಲ್ಲ ಫಿಲ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಿ. ಸೊ ಸ್ಪ್ರೇಯರ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ ನಿಮ್ಮದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು B7000 ಮಲ್ಟಿಪರ್ಪಸ್ ಟ್ರಾನ್ಸ್ಪರೆಂಟ್ ಅದಸಿವ್ ಅಂತ. ಸೊ ಇದು ಮೇನ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಜ್ಯುವೆಲರಿ ಆಗಲಿ, ಬೇರೆ ಏನಾದರೂ ಚಿಕ್ಕ ಚಿಕ್ಕ ಮೆಟಲ್ನ ಜಾಯಿನ್ ಮಾಡಬೇಕಂದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೋರೇಜ್ ರ್ಯಾಕ್ ಮತ್ತು ಬಾಟಲ್ ಹೋಲ್ಡರ್ ಇಲ್ಲ ಟವೆಲ್ ಹೋಲ್ಡರ್ ಅಂತ ಹೇಳ್ಬೋದು. ಯೂಶ್ವಲಿ ಇದು ಕಿಚನ್ ವಾಲ್ಗೆ ಹಾಕ್ಬೋದು. ಇಲ್ಲ ಅಂದರೆ ನಿಮ್ಮ ಲೈಕ್ ರೆಸ್ಟ್ ರೂಮ್ಸ್ ಇರುತ್ತಲ್ಲ, ರೆಸ್ಟ್ ರೂಮ್ಸಲ್ಲಿ ಕೂಡ ಲೈಕ್ ಶ್ಯಾಂಪೂ ಬಾಟಲ್ಸ್ ಆಗಲಿ, ಮಾಮೂಲಿ ಬೇರೆದು ಬಾಟಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಲೈಕ್ ಈ ಥರ ಇಟ್ಕೋಬೋದು. ಬಾಡಿ ವಾಶ್ ಬಾಟಲ್ಸ್ ಎಲ್ಲ ಇಟ್ಕೋಬೋದು. ಸೊ ನಾನು ಇದನ್ನು ಕಿಚನ್ಗೆ ತರಿಸ್ಕೊಂಡಿದ್ದೆ, ಲಿಕ್ವಿಡ್ ಎಲ್ಲ ಇಟ್ಕೊಳಕ್ಕೆ. ಮತ್ತು ಸೋಪ್ ಕೂಡ ಇಟ್ಕೋಬೋದು, ಮತ್ತು ಟವೆಲ್ಸ್ ಕೂಡ ಅಲ್ಲೇ ಹಾಕೋಬೋದು. ಸೊ ಅದ್ರ ಜೊತೆ ಅದೆಸಿವ್ ಸ್ಟಿಕ್ಕರ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ಒಂದು ವಾಲ್ ಶೆಲ್ಫ್ ಇದ್ದಾಗೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಸೋಪೆಲ್ಲ ಅಲ್ಲಲ್ಲೇ ಬಿಟ್ಟು, ಮತ್ತು ಬ್ರಷ್, ಕ್ಲೀನರ್ಸ್, ಮತ್ತು ಚಿಕ್ಕದು ಮಾಪ್ ಥರ ಯೂಸ್ ಮಾಡ್ತೀವಲ್ಲ ಕಿಚನಲ್ಲಿ, ಅದನ್ನೆಲ್ಲ ಈ ಥರದ್ರಲ್ಲಿ ಹಾಕಿಟ್ಬಿಟ್ರೆ ಒಂಥರ ಆರ್ಗನೈಸ್ಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಮೇಕ್ ಓವರ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ತೋರಿಸಿರ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ, ಮತ್ತೆ ತೋರಿಸ್ತಾ ಇದ್ದೀನಿ. ಇದು 3D ಬ್ರಿಕ್ ವಾಲ್ ಪೇಪರ್. ಸೊ PE ಫೋಮ್ ಸೆಲ್ಫ್ ಅದೆಸಿವಿಂದ ಮಾಡಿರ್ತಾರೆ. ಸೊ ಇದ್ರ ಮೇಲೆ ಬ್ರಿಕ್ ಡಿಸೈನ್ ಸ್ಟಿಕ್ಕರ್ ಇರುತ್ತೆ. ಏನಿಲ್ಲ, ಈಸಿ ಟು ಯೂಸ್, ಪೀಲ್ ಮಾಡಿ ಜಸ್ಟ್ ಸ್ಟಿಕ್ ಮಾಡೋದಷ್ಟೇ. ಅದಾದಮೇಲೆ ಇನ್ನೊಂದು ಪ್ರಾಡಕ್ಟ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಕಿಚನ್ ಸ್ಪೈಸ್ ರ್ಯಾಕ್. 2 ಟೈರ್ ಇರುತ್ತೆ, ಅಂದರೆ 2 ಸ್ಟೆಪ್ ಇರುತ್ತೆ. ಸೊ ಮಲ್ಟಿಪರ್ಪಸ್ ಕಿಚನ್ ಆರ್ಗನೈಸರ್ ಥರ ಯೂಸ್ ಮಾಡ್ಬೋದು, ಏನಾದರೂ ಇಟ್ಕೋಬೋದು ಇದ್ರ ಮೇಲೆ. ತುಂಬ ಸ್ಟಡಿ ಆಗಿದೆ, ಅಂದರೆ ಅದರದ್ದು ವೇಟ್ ಏನಿದೆ ಚೆನ್ನಾಗಿದೆ, ವೇಟ್ ಕೂಡ ಚೆನ್ನಾಗಿದೆ. ಆಮೇಲೆ ಅದರದ್ದು ಏನಂತಾರೆ ಡಿಸೈನ್ ಕೂಡ ಸ್ಲೀಕ್ ಆಗಿದೆ. ಅದ್ರ ಮೇಲೆ ನಾವೇನಾದರೂ ಇವಾಗ ನಮ್ಮ ಮನೇಲಿ ಇಟ್ಕೊಂಡಿರೋದು ಸಾಲ್ಟ್ ಜಾರ್ ಮತ್ತು ಸಾಲ್ಟ್ ಬರುತ್ತಲ್ಲ, ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಡೆಮೋ ಹಿಂದೆ ಕೊಟ್ಟಿದ್ದೀನಿ. ಪಿಕಲ್ ಜಾರ್, ಹಾಗೆ ಟೀ, ಕಾಫಿ, ಶುಗರ್ದು ಬಾಟಲ್ಸ್ ಇದೆಯಲ್ಲ ಆ ಥರ ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಅದೇ ತುಂಬ ನನಗೆ ಇಷ್ಟ ಆಗಿದ್ದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ನಾನು ಸೆರಾಮಿಕ್ ಕುಕಿಂಗ್ ನಾನ್ ಸ್ಟಿಕ್ ಅಲ್ಯೂಮಿನಿಯಂ ಸೆಟ್ ಆಫ್ 2 ಕಾಂಬೋ ಇತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನನಗೆ ಒಂದು ನಾನ್ ಸ್ಟಿಕ್ ಕುಕ್ವೇರ್ ಸೆಟ್ ಬೇಕಿತ್ತು. ಯಾಕಂದರೆ ಹಳೇದೆಲ್ಲ ಇದ್ದಾವೆ, ಬಟ್ ಅದೆಲ್ಲ ತುಂಬಾ ಓಲ್ಡ್ ಆಗಿದ್ವು. ಆಲ್ಮೋಸ್ಟ್ ನಾವು 15 ಇಯರ್ಸಿಂದ ಏನೂ ಪರ್ಚೇಸ್ ಮಾಡಿರಲಿಲ್ಲ. ಲೈಕ್ ಹಳೇದು ಅಮ್ಮ ಕಾಲದಲ್ಲಿ ತೊಗೊಂಡಿದ್ರಲ್ಲ ಬಾಣಲಿ ಎಲ್ಲ, ಅದು ಮತ್ತು ತವ ಅದೆಲ್ಲ ಅಷ್ಟು ಗಟ್ಟಿಗಿದೆ. ಐ ಡೋಂಟ್ ನೋ ವೈ, ಬಟ್ ನನಗೆ ಅಷ್ಟು ಸಮಾಧಾನ ಇನ್ನೂ ಇಲ್ಲ. ಬಟ್ ಆ ಥರ ಗಟ್ಟಿದ್ದು ಬೇಕಂದರೆ ಎಲ್ಲ ಆಗುತ್ತೆ ಅಲ್ವಾ. ಸೊ ಇದು ಕೂಡ ಅಷ್ಟೇ, ಕಿಚನ್ ಲುಕ್ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ, ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾನ್ ಸ್ಟಿಕ್ ಇರೋದ್ರಿಂದ ನಿಮಗೆ ಲೈಕ್ ಆಯಿಲ್ ಕೂಡ ಸ್ವಲ್ಪ ಕಮ್ಮಿ ತೊಗೊಳುತ್ತೆ. ಆಮೇಲೆ ಇದು ಒಂದು ಕಡಾಯಿ ಇದೆ, ಆಮೇಲೆ ಇನ್ನೊಂದು ಕ್ಯಾಸ್ರೋಲ್ ಇದೆ. ಸೊ ಕಡಾಯಿ ಬಂದುಬಿಟ್ಟು 2.25 ಲೀಟರ್ದು, ಆಮೇಲೆ ಕ್ಯಾಸ್ರೋಲ್ ಬಂದುಬಿಟ್ಟು 3.1 ಲೀಟರ್ದು. ಕ್ಯಾಸ್ರೋಲ್ ಅಂದರೆ ನನಗೆ ಆ್ಯಕ್ಚುಲಿ ಬಿರಿಯಾನಿ ಪಾಟ್ ಥರ ಬೇಕಿತ್ತು. ಏನಾದರೂ ಮಾಡಬೇಕಾದ್ರೆ ಕುಕ್ಕರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಈ ಥರ ಲೇಯರಿಂಗ್ ಬಿರಿಯಾನಿ ಮಾಡಬೇಕಾದ್ರೆ ಇಷ್ಟು ಲೈಕ್ ಒಂದು 3.1 ಲೀಟರ್ ಇದೆ ಅಲ್ಲ, ಬೇಜಾನಾಗುತ್ತೆ. ಆಲ್ಮೋಸ್ಟ್ 4 ಮೆಂಬರ್ಸ್ಗೆ ಆರಾಮ್ಸೆ ಆಗುತ್ತೆ ಇದರಲ್ಲಿ ಕ್ಯಾಸ್ರೋಲ್ ಅಂತ. ಇಲ್ಲಾಂದರೆ ಏನಾದರೂ ಚಪಾತಿ ಆಗಲಿ, ಏನಾದರೂ ಕರೀಸ್ ಆಗಲಿ ನಾವು ಇದರಲ್ಲಿ ಇಟ್ಟರೆ ಲೈಕ್ ಚೆನ್ನಾಗಿರುತ್ತೆ. ಕಡಾಯಿ ಏನಕ್ಕೆ ಅಂದರೆ ನನಗೆ ಲೈಕ್ ಡೀಪ್ ಫ್ರೈ ಮಾಡೋಕ್ಕೆ ಬೇಕಿತ್ತು. ಹಳೇದೆಲ್ಲ ಹ್ಯಾಂಡಲ್ಸ್ ಎಲ್ಲ ಮುರಿದೋಗಿದ್ದು, ನಾನು ಹೇಳೋದಲ್ಲ ಅಮ್ಮ ತೊಗೊಂಡಿದ್ರಲ್ಲ ಅದೆಲ್ಲ ಹ್ಯಾಂಡಲ್ಸ್ ಎಲ್ಲ ಮುರಿದೋಗಿತ್ತು. ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು ಇಟ್ಕೊಳೋಕ್ಕೆ. ಸೊ ನಾನು ಅದು ತೊಗೊಂಡೆ. ಆಮೇಲೆ ಇದಕ್ಕೆ ಲಿಡ್ ಇನ್ಕ್ಲೂಡ್ ಕೊಟ್ಟಿರ್ತಾರೆ. ಆಮೇಲೆ ಡಿಶ್ ವಾಷರ್ ಸೇಫ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು
ರಿಸೈನ್ನಿಂದ ಮಾಡಿರೋ ಮಾಸ್ಟರ್ ಶೆಫ್ ಡೆಕೋರ್ ಶೋ ಪೀಸ್ ತೊಗೊಂಡಿದ್ದೆ, ಸೆಟ್ ಆಫ್ 3. ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ನಾನು ಶಾರ್ಟ್ಸಲ್ಲೆಲ್ಲ ತೋರಿಸಿರ್ತೀನಿ. ನನಗಂದರೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿರೋ ಥಿಂಗ್ಸ್ ನನಗೆ ಸ್ವಲ್ಪ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಇದು ಬಂದು ಸ್ಟೋರೇಜ್ ಬ್ಯಾರೆಲ್ ಜೊತೆ ಕೊಟ್ಟಿದ್ದಾರೆ, ಅಂದರೆ ಅದರೊಳಗಡೆ ಏನಾದರೂ ಹಾಕೋಬೋದು ನಾವು. ಸೊ ನಾನು ಈ ಟೂತ್ ಪಿಕ್ ಒಂದಕ್ಕೆ ಹಾಕಿದ್ದೀನಿ, ಒಂದರಲ್ಲಿ ಚಿಕ್ಕ ಪ್ಲ್ಯಾಂಟರ್ನ ಪ್ಲೇಸ್ ಮಾಡಿದ್ದೀನಿ. ಇಲ್ಲ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರುತ್ತಲ್ಲ, ಆ ಥರದ ಸಣ್ಣದು ನಿಮ್ಮ ಮನೇಲಿ ಏನಾದರೂ ಕಂಟೈನರ್ ಇದ್ದರೆ ಅದನ್ನು ಹಾಕಿ ಇಡ್ಬೋದು. ಇದೊಂಥರ ಚೆನ್ನಾಗಿ ಅನಿಸ್ತು ನನಗೆ. ಚಿಕ್ಕದು ಅಲ್ಲಲ್ಲಿ ಡೆಕೋರೇಷನ್ಗೋಸ್ಕರ ಪರ್ಪಸ್ಗೋಸ್ಕರ ನಾನು ಯೂಸ್ ಮಾಡಿಕೊಂಡೆ ಇದನ್ನು. ಇದು ಕೂಡ ಅಷ್ಟೇ ಸೆಟ್ ಆಫ್ 3 ಬರುತ್ತೆ. ನಾನು ಇದನ್ನು ಮೀಶೋಯಿಂದನೇ ಪರ್ಚೇಸ್ ಮಾಡಿರೋದು. ಸೊ ಸ್ವಲ್ಪ ಪ್ರಾಡಕ್ಟ್ಸ್ ನಾನು ಮೀಶೋಯಿಂದ ಆಲ್ಮೋಸ್ಟ್ 80% ಆಫ್ ದ ಪ್ರಾಡಕ್ಟ್ಸ್ ನಾನು ಮೀಶೋಯಿಂದನೇ ತರಿಸ್ಕೊಂಡೆ. ಇನ್ನು ನಾನು ಬೇರೆ ಮಿಕ್ಕಿರೋದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಮೀಶೋ ತುಂಬಾ ಅಫೋರ್ಡೆಬಲ್ ಅನಿಸ್ತು ನನಗೆ, ಬಿಕಾಸ್ ಬೇರೆ ಕಂಪ್ಯಾರಿಟಿವ್ಲಿ ಮೀಶೋಲ್ಲಿ ನನಗೆ ಕ್ವಾಲಿಟಿನೂ ಚೆನ್ನಾಗಿ ಅನಿಸ್ತು. ಆಮೇಲೆ ರೇಟ್ ವೈಸ್ ಕೂಡ ಓಕೆ ಅಫೋರ್ಡಬಲ್ ಇದೆ. ಸೊ ತುಂಬ ಐಟಮ್ಸ್ ನೀವು ನೋಡ್ಬೋದು. ಇಲ್ಲ 200, 300ಅಲ್ಲಿ ಸಿಗುತ್ತೆ, ಇಲ್ಲ 500 ಒಳಗಡೆನೇ ಇದೆ. ಬೇರೆಯವ್ರು ಯಾರಾದರೂ ಮೇಕ್ ಓವರ್ ಕೊಡಬೇಕು ಕಿಚನ್ಗೆ, ಇಲ್ಲ ನಮಗೂ ನ್ಯೂ ಪ್ರಾಡಕ್ಟ್ಸ್ ಎಲ್ಲ ತೊಗೊಬರ್ಬೇಕು ಮನೆಗೆ ಅಂತ ಅನಿಸಿದ್ರೆ, ಈ ಥರದ್ದೆಲ್ಲ ನೀವು ಚಿಕ್ಕದಾಗೆ ಲೈಕ್ ವಿತಿನ್ 500 ಇರೋದು ನಿಮ್ಗೆ ಬೇಕಾಗಿರೋದು, ಬೇಕಾಗಿರೋದು ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡ್ಕೊಬೋದು. ಬಿಕಾಸ್ ನಿಮ್ಮ ಕಿಚನ್ ಚೆನ್ನಾಗಿ ಕಾಣಿಸಿದ್ರೆ ನಿಮಗಿಂತ ಖುಷಿ ಬೇರೆ ಯಾರಿಗೂ ಆಗಲ್ಲ ಅಲ್ವಾ? ಸೊ ಟ್ರಯಲ್ ಆ್ಯಂಡ್ ಎರರ್ ಥರ ತರಿಸ್ಕೊಳ್ಳಿ, ಇಷ್ಟ ಆದರೆ ಇಟ್ಕೊಳ್ಳಿ. ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಪ್ರಾಡಕ್ಟ್ ಅಂದರೆ ರಿಟರ್ನ್ ಮಾಡಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಮೀಟ್ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.